ಹೇಳಿದ್ದೀನಿ ವರಿಷ್ಠರು ಸ್ಪರ್ಧೆ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಬಿಜೆಪಿಯಿಂದ ಮತ್ತೆ ಬಿಜೆಪಿ ಸರ್ ಯಾವತ್ತು ಫೈನಲ್ ಆಗ್ಬೋದು ಸರ್? ಟೋಟಲ್ ನನಗೆ ಗೊತ್ತಿಲ್ಲ ಅದು ಯಾವಾಗ, ಅದು ವರಿಷ್ಠರು ಯಾವಾಗ ತೀರ್ಮಾನ. ನೀವು ಅಂತೂ ಆಕಾಂಕ್ಷಿ, ನೀವು ನಾ ಆಕಾಂಕ್ಷೆ ಅಲ್ರಿ, ಪಕ್ಷದವರು ಸ್ಪರ್ಧೆ ಮಾಡೋ ನಿಲ್ಲ ಅಂತ ನಿಲ್ತೀನಿ ಸರ್. ಎಷ್ಟು ಗೆಲ್ಬೋದು ಸರ್ ಬಿಜೆಪಿ ಜೆಡಿಎಸ್? ಲಾಸ್ಟ್ ಟೈಮ್ 25 ಸೀಟಿನ ಬಂದಿತ್ತು, ಅದು ರಿಟೇನ್ ಆಗಿ ಇನ್ನೂ ಹೆಚ್ಚು ಸೀಟ್ಗಳು ಬರ್ತಾವೆ. ಇನ್ನೂ 3 ಸೀಟ್ ಹೆಚ್ಚಿನ 28 ಬರುವಂಥ ಚಾನ್ಸ್ ಇದೆ. ಸಂಘಟನೆ ಯಾವ ರೀತಿ ಇದೆ? ಸಂಘಟನೆ ಅಂತೂ ಮೊದಲಿಂದು ಭಾರತೀಯ ಜನತಾ ಪಾರ್ಟಿ ಗ್ರೌಂಡ್ ಲೆವೆಲಲ್ಲಿ, ಬೂತ್ ಮಟ್ಟದಲ್ಲಿ ಒಂದು ಸಂಘಟಿತ ಪಾರ್ಟಿ, ಭಾಳ ದೊಡ್ಡ ಪ್ರಮಾಣದಲ್ಲಿ ಸಂಘಟನೆ ಇದೆ. ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ ಮತ್ತು ನರೇಂದ್ರ ಮೋದಿಯವರ ನಾಯಕತ್ವ ಇದೆ. ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು ಇವತ್ತು ಇಡೀ ಒಂದು ದೇಶದ ಜನರ 100 ಕೋಟಿ ಜನರ ಒಂದು ಕನಸಿದೆ. ಮತ್ತೆ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗುವುದು ನಿಶ್ಚಿತ. ಯಾರ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ತೀರಾ ಸರ್? ನೋಡ್ರಿ, ನರೇಂದ್ರ ಮೋದಿ ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು. ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರದಾರಲ್ಲ, ಈಗೆಲ್ಲ ರಾಜ್ಯಾಧ್ಯಕ್ಷ ಎಲ್ಲರೂ ಕೂಡ ಮಾಡ್ತೀವಿ, ಎಲ್ಲರೂ ಕೂಡ. ಸರ್, ಕೆಲವು ಕ್ಷೇತ್ರಗಳು ಗೊಂದಲ ಇದೆ, ಜೆಡಿಎಸ್ ಬಿಜೆಪಿ ಅವ್ರದ್ದು. ಇದು ರಾಜಕಾರಣ. ಯಾವುದೇ ಚುನಾವಣೆ ಬಂದಾಗ ಒಂದಿಷ್ಟು ಗೊಂದಲ, ಸ್ಪರ್ಧೆ ಇರುವುದ ಸಹಜ. ಅದೆಲ್ಲ ಒಂದು ಕ್ಯಾಂಡಿಡೇಟ್ ಸೆಲೆಕ್ಷನ್ ಆಗ್ಬಿಟ್ಟು ಮೈತ್ರಿ ಆಗಿರೋದ್ರಿಂದ ಸ್ವಲ್ಪ ಗೊಂದಲ ಇದೆ ಅಂತ ಅದೆಲ್ಲ ನಿವಾರಣೆ ಮಾಡ್ತಾರೆ. ಮಂಡ್ಯದಲ್ಲಿ ಗೊಂದಲ ಇದ್ದೇ ಇರ್ತವೆ. ಪ್ರತಿ ಎಲೆಕ್ಷನ್ದಲ್ಲಿ ರಾಜಕಾರಣದಲ್ಲಿ ಗೊಂದಲ ಇರುವುದೇ, ಅದು ನಿವಾರಣೆ ಮಾಡ್ತಾರೆ. ಅಲ್ಲ, ಮೈತ್ರಿ ಆಗ್ಬಿಟ್ಟಿದಲ್ಲ ಈಗ. ಖುಷಿ ಬೆಂಗಳೂರು ಗ್ರಾಮಾಂತರ ಇನ್ನೂ ಅನ್ನುವಂಥದ್ದಲ್ಲ. ಈಗ ವರಿಷ್ಠರು ಒಂದು ದೂರದೃಷ್ಟಿ ಇಟ್ಕೊಂಡು ಮೈತ್ರಿ ಮಾಡಿದ್ದಾರೆ, ಅದನ್ನೆಲ್ಲರೂ ನಾವು ಸ್ವಾಗತ ಮಾಡಬೇಕಲ್ಲ. ಬೆಂಗಳೂರು ಗ್ರಾಮಾಂತರ ಸ್ಪರ್ಧೆ ಮಾಡೋಕ್ಕೆ ಹಿಂಜರಿತಾ ಇದ್ದಾರೆ ಬಿಜೆಪಿಯಿಂದ, ಕ್ಯಾಂಡಿಡೇಟೇ ಇಲ್ಲ ಅಂತ ಒಂದು ಆರೋಪ ಇದೆ ಸರ್. ನೋಡ್ರಿ, ಎಲ್ಲ ಕಡೆ ಕ್ಯಾಂಡಿಡೇಟ್ಸ್ ಅದಾರ, ಸ್ಪರ್ಧೆ ಭಾಳ ಕಾಂಪಿಟೇಷನ್ ಇದೆ. ನನಗೆ ಟಿಕೆಟ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಅಭ್ಯರ್ಥಿ ಇಲ್ಲ ಅನ್ನುವಂಥದ್ದು ಯಾವುದೇ ಕ್ಷೇತ್ರ ಇದೆ.